ಗೈಸ್, ಈ ವಿಡಿಯೋದಲ್ಲಿ ನೀವು ಬ್ಯಾಕ್ಗ್ರೌಂಡ್ ನೋಡ್ತಿರೋದು ಕಂಪ್ಲೀಟ್ಲಿ AI ಜನರೇಟೆಡ್ ಇರೋದು. ಈ ತರ ಬ್ಯಾಕ್ಗ್ರೌಂಡ್ ನ ನೀವು ಕೂಡ ಜನರೇಟ್ ಮಾಡಬಹುದು. ಅಂಡ್ ಈ ತರ ಬ್ಯಾಕ್ಗ್ರೌಂಡ್ ನ ಜನರೇಟ್ ಮಾಡೋಕೆ ನೀವು ಜಸ್ಟ್ ಈ 4 ಸ್ಟೆಪ್ ನ ಫಾಲೋ ಮಾಡಬೇಕಾಗಿರುತ್ತೆ. ಸ್ಟೆಪ್ ಬೈ ಸ್ಟೆಪ್ 4 ಸ್ಟೆಪ್ ನ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಸ್ವಲ್ಪನೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ವಾಚ್ ಮಾಡಿ ನೀವು ಕೂಡ ಈ ತರ ಬ್ಯಾಕ್ಗ್ರೌಂಡ್ಸ್ ನಿಮ್ಮ ವಿಡಿಯೋದಲ್ಲಿ ಜನರೇಟ್ ಮಾಡ್ಕೋಬಹುದು. ಸೊ ಗೈಸ್, ನೀವು ಫಸ್ಟ್ ಆಫ್ ಆಲ್ ಏನ್ ಮಾಡಿ ಅಂದ್ರೆ ನಿಮ್ಮ ವಿಡಿಯೋಸ್ ನ ವರ್ಟಿಕಲ್ ಫಾರ್ಮ್ ಅಲ್ಲಿ ರೆಕಾರ್ಡ್ ಮಾಡ್ಕೊಳ್ಳಿ. ಲೈಕ್ ಹೇಗೆ ನಾನು ಮಾಡ್ತಾ ಇದೀನಿ, ಸಿಮಿಲರ್ ರೆಕಾರ್ಡ್ ಮಾಡ್ಬಿಟ್ಟು ಒಂದು ಕರೆಕ್ಟ್ ಫ್ರೇಮ್ ನ ಐಡೆಂಟಿಫೈ ಮಾಡ್ಬಿಟ್ಟು ಈ ತರ ಫ್ರೇಮ್ ನ ಐಡೆಂಟಿಫೈ ಮಾಡ್ಬಿಟ್ಟು ಸ್ಕ್ರೀನ್ ಶಾಟ್ ನ ತಗೊಳ್ಳಿ. ಸ್ಕ್ರೀನ್ ಶಾಟ್ ನ ತಗೊಂಡು ಸೇವ್ ಮಾಡ್ಕೊಳ್ಳಿ. ಇದೊಂದು ಫಸ್ಟ್ ಸ್ಟೆಪ್ ಕಂಪ್ಲೀಟ್ ಆಯ್ತು. ಸೆಕೆಂಡ್ ಸ್ಟೆಪ್ ಬಂದು ನೀವು ಚಾಟ್ ಜಿಪಿಟಿ ನ ಓಪನ್ ಮಾಡ್ಕೊಳ್ಳಿ. ಚಾಟ್ ಜಿಪಿಟಿ ನ ಓಪನ್ ಮಾಡಾದ್ಮೇಲೆ ಇಲ್ಲಿ ನೀವು ಆಡ್ ಬಟನ್ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ನಿಮ್ಮ ವಿಡಿಯೋ, ನಿಮ್ಮ ಫೋಟೋನ ನೀವು ಸ್ಕ್ರೀನ್ ಶಾಟ್ ತಗೊಂಡವಲ್ಲ ಆ ಫೋಟೋನ ಇಲ್ಲಿ ಸ್ವಲ್ಪ ಕ್ರಾಪ್ ಮಾಡ್ಬಿಟ್ಟು ಆ ಫೋಟೋನ ಇಲ್ಲಿ ನೀವು ಅಪ್ಲೋಡ್ ಮಾಡಿ. ಸೊ ಸೆಲೆಕ್ಟ್ ಮಾಡ್ಕೊಂಡು ಲೈಕ್ ಇದೆ ಇಲ್ಲಿ ಆಲ್ರೆಡಿ ಮಾಡಿದೀನಿ ನಾನು. ಈ ತರ ಸೆಲೆಕ್ಟ್ ಮಾಡ್ಕೊಂಡು ನೀವು ಈ ತರ ಒಂದು ಪ್ರಾಂಪ್ಟ್ ನ ಹಾಕಿ. ಎಕ್ಸಾಕ್ಟ್ ಪ್ರಾಂಪ್ಟ್ ನ ಇಲ್ಲಿ ಇದೆ ನೋಡಿ, ಎಕ್ಸಾಕ್ಟ್ ಪ್ರಾಂಪ್ಟ್ ನ ಹಾಕಿ. ಎಕ್ಸಾಕ್ಟ್ ಪ್ರಾಂಪ್ಟ್ ಅನ್ನು ಹಾಕಾದ್ಮೇಲೆ ನಿಮ್ಗೆ ಚಾಟ್ ಜಿಪಿಟಿ ಒಂದು ಬ್ಯಾಕ್ ಗ್ರೌಂಡ್ ಪ್ರಾಂಪ್ಟ್ಸ್ ನ ಜನರೇಟ್ ಮಾಡಿಕೊಡುತ್ತೆ. ಸೊ ಯಾವ್ದಾದ್ರು ಒಂದು ಪ್ರಾಂಪ್ಟ್ ನ ಕಾಪಿ ಮಾಡಿ ಇಟ್ಕೊಳ್ಳಿ. ಸೊ ಇದು ಬಂದು ಸೆಕೆಂಡ್ ಸ್ಟೆಪ್ಸ್ ಕಂಪ್ಲೀಟ್ ಆಯ್ತು. ಸೊ ಥರ್ಡ್ ಸ್ಟೆಪ್ ಬಂದು ನೀವು ಗೂಗಲ್ ನ ಓಪನ್ ಮಾಡ್ಬಿಟ್ಟು ಅಡಾಬಿ ಫೈರ್ಫ್ಲೈ ಅಂತ ಸರ್ಚ್ ಮಾಡಿ. ಸೊ ಅಡಾಬಿ ಫೈರ್ಫ್ಲೈ ಅಂತ ಸರ್ಚ್ ಮಾಡಿ. ಇದು ವೆಬ್ಸೈಟ್, ಈ ತರ ವೆಬ್ಸೈಟ್ ಓಪನ್ ಆಗುತ್ತೆ. ಸೊ ಈ ವೆಬ್ಸೈಟ್ ಅಲ್ಲಿ ನೀವು ಫಸ್ಟ್ ನಿಮ್ಮ ಜಿಮೇಲ್ ಇಂದ ಲಾಗಿನ್ ಮಾಡಬೇಕಾಗಿರುತ್ತೆ. ಸೊ ಲಾಗಿನ್ ಮಾಡಾದ್ಮೇಲೆ ಇಲ್ಲಿ ಕ್ರಿಯೇಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಥರ್ಡ್ ಲೈನ್ಸ್ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ಚೆಕ್ ಮಾಡ್ಕೊಳ್ಳಿ ಕ್ರಿಯೇಟ್ ಆಪ್ಷನ್ ಮೇಲೆ ಇದೆಯಾ ಅಂತ. ಸೊ ಸ್ವಲ್ಪ ಸ್ಕ್ರೋಲ್ ಮಾಡಾದ್ಮೇಲೆ ಅಲ್ಲಿ ನಿಮಗೆ ಜನರೇಟಿವ್ ಫಿಲ್ ಅಂತ ಆಪ್ಷನ್ ಇರುತ್ತೆ, ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಅಪ್ಲೋಡ್ ಅಂತ ಆಪ್ಷನ್ ಇರುತ್ತೆ, ಅಪ್ಲೋಡ್ ಇಮೇಜ್ ಅಂತ. ಸೊ ಅಲ್ಲಿ ಕ್ಲಿಕ್ ಮಾಡಿ. ನಾವು ಸ್ಕ್ರೀನ್ ಶಾಟ್ ತಗೊಂಡು ಸ್ವಲ್ಪ ಕ್ರಾಪ್ ಮಾಡಿದ್ವಲ್ಲ ಆ ಫೋಟೋನ ಸೆಲೆಕ್ಟ್ ಮಾಡ್ಬಿಟ್ಟು ಅಲ್ಲಿ ಅಪ್ಲೋಡ್ ಮಾಡಿ, ಅಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ಇಲ್ಲಿ ಎಕ್ಸ್ಪ್ಯಾಂಡ್ ಅಂತ ಆಪ್ಷನ್ ಇರುತ್ತೆ, ಆ ಆಪ್ಷನ್ ನ ಕ್ಲಿಕ್ ಮಾಡ್ಬಿಟ್ಟು ಈ ರೇಷಿಯೋನ ನೀವು 16:9 ರೇಷಿಯೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಾದ್ಮೇಲೆ ನಾವು ಪ್ರಾಂಪ್ಟ್ ನ ಕಾಪಿ ಮಾಡಿದ್ವಿ, ಆ ಪ್ರಾಂಪ್ಟ್ ನ ಕಾಪಿ ಮಾಡೋದು ಇಲ್ಲಿ ಪೇಸ್ಟ್ ಮಾಡ್ಬಿಟ್ಟು ಇಲ್ಲಿ ಜನರೇಟ್ ಅಂತ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಾದ್ಮೇಲೆ ನೋಡ್ಬೋದು ನಿಮ್ಗೆ ಆಲ್ಮೋಸ್ಟ್ ಒಂದು ತ್ರೀ ಇಮೇಜಸ್ ನ ಬ್ಯಾಕ್ ಗ್ರೌಂಡ್ ಜೊತೆಗೆ ಜನರೇಟ್ ಮಾಡಿ ಕೊಟ್ಟಿದೆ. ಸೊ ಈ ಇಮೇಜಸ್ ನ ಒನ್ ಬೈ ಒನ್ ನೀವು ನೋಡ್ಬಿಟ್ಟು ಈ ಇಮೇಜಸ್ ನ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಸಿಂಪ್ಲಿ ಅಲ್ಲಿ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ. ಅಲ್ಲಿ ಪ್ರೆಸ್ ಲಾಂಗ್ ಟು ಸೇವ್ ದ ಇಮೇಜ್ ಅಂತ ಬರುತ್ತೆ. ಆ ಇಮೇಜ್ ಮೇಲೆ ಲಾಂಗ್ ಪ್ರೆಸ್ ಮಾಡಿದ್ರೆ ನಿಮ್ಗೆ ಸೇವ್ ಟು ಫೋನ್ ಅಂತ ಬರುತ್ತೆ. ಸೊ ಅಲ್ಲಿ ಈ ಮೂರು ಇಮೇಜಸ್ ನ ಒನ್ ಬೈ ಒನ್ ನೀವು ಸೇವ್ ಮಾಡ್ಕೊಳ್ಳಿ. ಸೊ ಇದು ಥರ್ಡ್ ಸ್ಟೆಪ್ಸ್. ಇದು 3 ಸ್ಟೆಪ್ಸ್ ಕಂಪ್ಲೀಟ್ ಆಯ್ತು. ಸೊ ಈಗ ನೆಕ್ಸ್ಟ್ ಸ್ಟೆಪ್ ಏನಂದ್ರೆ, ಈ ಸ್ಟೆಪ್ ಬಂದು ತುಂಬಾ ಇಂಪಾರ್ಟೆಂಟ್ ಇದೆ. ಸೊ ಈಗ ನೆಕ್ಸ್ಟ್ ಸ್ಟೆಪ್ ಏನಂದ್ರೆ ಕ್ಯಾಪ್ಕಟ್ ಆಪ್ ನ ಓಪನ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಕ್ಯಾಪ್ಕಟ್ ಆಪ್ ನ ಓಪನ್ ಮಾಡೋ ಮುಂಚೆ ಯಾವಾಗ್ಲೂ ನ್ಯಾಪ್ಕ ಇಟ್ಕೊಳ್ಳಿ. ನೀವು VPN ನ ಕನೆಕ್ಟ್ ಮಾಡಬೇಕಾಗಿರುತ್ತೆ. ಸೊ VPN ನ ಕನೆಕ್ಟ್ ಮಾಡ್ಕೊಳ್ಳಿ ಫಸ್ಟ್, ಆಮೇಲೆ ಕ್ಯಾಪ್ಕಟ್ ನ ಓಪನ್ ಮಾಡುವ. ಸೊ ಇಲ್ಲಿ ಕ್ಯಾಪ್ಕಟ್ ನ ಓಪನ್ ಮಾಡಾದ್ಮೇಲೆ ನಾವು ಬ್ಯಾಕ್ ಗ್ರೌಂಡ್ ಇಮೇಜಸ್ ನ ಜನರೇಟ್ ಮಾಡೋದ್ವಲ್ಲ ಅದನ್ನ ಫಸ್ಟ್ ನಾವು ಇಂಪೋರ್ಟ್ ಮಾಡ್ಕೊಳ್ಳೋದ ಇಲ್ಲಿ ಟೈಮ್ ಲೈನ್ ಮೇಲೆ. ಸೊ ಇದು ಸಿಂಪಲ್ ಆಗಿದೆ, ಚೆನ್ನಾಗಿದೆ. ಸೊ ಇದನ್ನ ಇಂಪೋರ್ಟ್ ಮಾಡ್ಕೊಳ್ಳೋದ. ಸೊ ಸ್ವಲ್ಪ ಇದು ಲಾಸ್ಟ್ ಆಪ್ಷನ್ ರಿಮೂವ್ ಮಾಡ್ಬಿಟ್ಟು ಸ್ವಲ್ಪ ಡ್ರ್ಯಾಗ್ ಮಾಡಿ ಸ್ವಲ್ಪ ಲೆಂತ್ ನ ಸ್ವಲ್ಪ ದೊಡ್ಡ ಮಾಡ್ಕೊಳ್ಳೋದ. ಸೊ ಇದಾದ್ಮೇಲೆ ನೀವು ವಿಡಿಯೋನ ರೆಕಾರ್ಡ್ ಮಾಡಿದಿರಲ್ಲ, ವರ್ಟಿಕಲ್ ಫಾರ್ಮ್ ಅಲ್ಲಿ ರೆಕಾರ್ಡ್ ಮಾಡಿದಿರಲ್ಲ, ಆ ವಿಡಿಯೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿದೆ. ಸೊ ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಸೆಲೆಕ್ಟ್ ಮಾಡಿ ನೀವು ಟೈಮ್ ಲೈನ್ ಮೇಲೆ ಬಂದ ತಕ್ಷಣ ಸೊ ಕರೆಕ್ಟ್ ಫ್ರೇಮ್ ಪ್ರಕಾರ ಇದನ್ನ ಅಡ್ಜಸ್ಟ್ ಮಾಡ್ಕೊಳ್ಳಿ. ಈ ವಿಡಿಯೋನ ಸ್ವಲ್ಪ ಕ್ರಾಪ್ ಮಾಡಿದ ವಿಡಿಯೋನ ಇಲ್ಲಿ ನಾನು ಇಲ್ಲಿ ಇದು ಪರ್ಫೆಕ್ಟ್ ಆಗಿದೆ. ಸೊ ಫ್ರಂಟ್ ಪಾರ್ಟ್ ಬಂದು ಸ್ವಲ್ಪ ಕ್ರಾಪ್ ಮಾಡದ. ಸೊ ಇಲ್ಲಿವರೆಗೂ ಕರೆಕ್ಟ್ ಆಗಿದೆ. ಇದನ್ನ ಸ್ವಲ್ಪ ಡಿಲೀಟ್ ಮಾಡವ, ಇದನ್ನ ಸ್ವಲ್ಪ ಡ್ರ್ಯಾಗ್ ಮಾಡಿ ಕರೆಕ್ಟ್ ಫ್ರೇಮ್ ಸೆಟ್ ಮಾಡ್ಕೊಳ್ಳೋದ. ಸೊ ಈಗ ನೀವು ನೋಡಬಹುದು ಇಲ್ಲಿ ಕರೆಕ್ಟ್ ಆಗಿ ಅದು ಲೈಕ್ ನ್ಯಾಚುರಲ್ ಆಗಿ ಕಾಣ್ತಿಲ್ಲ, ಸ್ವಲ್ಪ ಲೈನ್ಸ್ ಕಾಣ್ತಾ ಇದೆ. ಸೊ ಇದನ್ನ ಸ್ವಲ್ಪ ಅಡ್ಜಸ್ಟ್ ಮಾಡಕ್ ಏನ್ ಮಾಡ್ಬೇಕು ಅಂದ್ರೆ ನೀವು ಅಡ್ಜಸ್ಟ್ ಅಂತ ಆಪ್ಷನ್ ಇರುತ್ತೆ, ಆ ಆಪ್ಷನ್ ಮೇಲೆ ಹೋಗ್ಬಿಟ್ಟು ಅಲ್ಲಿ ಬ್ರೈಟ್ನೆಸ್ ಇರುತ್ತೆ, ಸ್ವಲ್ಪ ಬ್ರೈಟ್ನೆಸ್ ನ ನೀವು ಅಡ್ಜಸ್ಟ್ ಮಾಡಿ. ನೋಡ್ಬೋದು ಸ್ವಲ್ಪ ಬ್ರೈಟ್ನೆಸ್ ನ ಅಡ್ಜಸ್ಟ್ ಮಾಡಿದ ತಕ್ಷಣ ಅದು ಆ ಲೈನ್ಸ್ ಸ್ವಲ್ಪ ಇನ್ವಿಸಿಬಲ್ ಆಗ್ತಿದೆ, ಅಷ್ಟು ವಿಸಿಬಲ್ ಆಗಿ ಕಾಣ್ತಿಲ್ಲ. ಹಾಗೆ ಬ್ಯಾಕ್ ಗ್ರೌಂಡ್ ಕೂಡ ಸೆಲೆಕ್ಟ್ ಮಾಡ್ಬಿಟ್ಟು ಸ್ವಲ್ಪ ಬ್ರೈಟ್ನೆಸ್ ಚೆಕ್ ಮಾಡಿ. ನೀವೇ ಸ್ವಲ್ಪ ಆ ಕಡೆ ಈ ಕಡೆ ಮಾಡ್ಬೋದು. ಎಕ್ಸಾಕ್ಟ್ ಇದೇ ಪರ್ಸೆಂಟೇಜ್ ಇಡಬೇಕು ಅಂತ ಏನಿಲ್ಲ, ಸ್ವಲ್ಪ ನೀವು ಎಕ್ಸ್ಪೆರಿಮೆಂಟ್ ಮಾಡಿ ಚೆಕ್ ಮಾಡ್ಬೋದು.
ಲೈಕ್ ನಾನು ಹೇಗೆ ಮಾಡ್ತಾ ಇದ್ದೀನಿ ನೋಡಿ, ಸ್ವಲ್ಪ ಕಮ್ಮಿ ಜಾಸ್ತಿ ಮಾಡಿ ನೋಡ್ತಾ ಇದ್ದೀನಿ ಕರೆಕ್ಟ್ ಅದು ಮರ್ಜ್ ಆಗ್ತಿದ್ಯಾ ಅಂತ ಆ ಫ್ರೇಮು. ಸೊ ನೋಡಿ ಸ್ಲೈಟ್ ಆಗಿ ಆದ್ರೂ ಸ್ವಲ್ಪ ಸ್ಲೈಟ್ ಆಗಿ ಕಾಣ್ತಾ ಇದೆ. ಸ್ವಲ್ಪ ಬ್ಯಾಕ್ ಗ್ರೌಂಡ್ ನ ಸೆಲೆಕ್ಟ್ ಮಾಡ್ಬಿಟ್ಟು ಸ್ವಲ್ಪ ಇದು ಮಾಡವ, ಒಂದು ಸ್ವಲ್ಪ ಅಡ್ಜಸ್ಟ್, ಸ್ವಲ್ಪ ಬ್ರೈಟ್ ಮಾಡವ. ಓಕೆ, ಇದು ಪರ್ಫೆಕ್ಟ್ ಆಗಿದೆ ನೋಡಿ. ಇದು ನ್ಯಾಚುರಲ್ ಆಗಿ ಕಾಣ್ತಾ ಇದೆ ನೋಡಿ. ಸೊ ಇದೊಂದು ಸ್ಟೆಪ್ ನ ಕರೆಕ್ಟ್ ಆಗಿ ನೀವು ಬ್ರೈಟ್ನೆಸ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಅಥವಾ ಮಾಸ್ಕಿಂಗ್ ಕೂಡ ಮಾಡಬಹುದು. ಮಾಸ್ಕಿಂಗ್ ಬೇಸಿಕಲಿ ಏನಂದ್ರೆ ಸ್ವಲ್ಪ ಫ್ರೇಮ್ ನ ಸ್ವಲ್ಪ ಡ್ರ್ಯಾಗ್ ಮಾಡುತ್ತೆ. ಸೊ ಮಾಸ್ಕಿಂಗ್ ನಿಮ್ಗೆ ಅಷ್ಟು ಗೊತ್ತಾಗಲ್ಲ ಅಂದ್ರೆ ಸ್ವಲ್ಪ ಬ್ರೈಟ್ನೆಸ್ ನ ಆ ಕಡೆ ಈ ಕಡೆ ಮಾಡ್ಬಿಟ್ಟು ಸ್ವಲ್ಪ ಮರ್ಜ್ ಮಾಡಿ ನಿಮ್ಮ ವಿಡಿಯೋ ಫ್ರೇಮ್ ನ. ಸೊ ಈ ತರ ನ್ಯಾಚುರಲ್ ಆಗಿ ಬರುತ್ತೆ. ಗೈಸ್, ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನ್ಸಿದ್ರೆ ವಿಡಿಯೋನ ಲೈಕ್ ಮಾಡ್ತಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಈ ವಿಡಿಯೋಗೆ 500 ಲೈಕ್ಸ್ ಟಾರ್ಗೆಟ್ ನ ಇಡ್ತಿದ್ದೀನಿ. ಇನ್ ಕೇಸ್ ಆ 500 ಟಾರ್ಗೆಟ್ ಕಂಪ್ಲೀಟ್ ಆದ್ರೆ ನೆಕ್ಸ್ಟ್ ವಿಡಿಯೋ ಬಂದು AI ನ ಯೂಸ್ ಮಾಡ್ಕೊಂಡು ನೀವು ವಿಡಿಯೋಸ್ ನ ಹೇಗೆ ಜನರೇಟ್ ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ. ಸ್ಟೆಪ್ ಬೈ ಸ್ಟೆಪ್ ಪ್ರೋಸೆಸ್ ನ ತೋರಿಸ್ಕೊಡ್ತೀನಿ. ಸೊ ಮರಿದೇ ವಿಡಿಯೋ ಲೈಕ್ ಮಾಡಿ ಅಂಡ್ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಕೂಡ ಮರಿಬೇಡಿ. ಸೊ ದ್ಯಾಟ್ಸ್ ಇಟ್ ಫಾರ್ ಟುಡೇ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.